ಅನಾವೃಷ್ಟಿ ಪ್ರಬಂಧ. ಪೀಠಿಕೆ. ಅನಾವೃಷ್ಟಿ ಎಂದರೆ ದೀರ್ಘಕಾಲ ಮಳೆ ಬಾರದಿರುವುದು ಅಥವಾ ನಿಗದಿತ ಅವಧಿಗೆ ಬರಬೇಕಾದ ಮಳೆಯ ಪ್ರಮಾಣದಲ್ಲಿ ಕಡಿಮೆಯಾಗುವುದು. ಮನುಷ್ಯರ ಜೀವನ, ಕೃಷಿ, ಪ್ರಾಣಿಗಳ ಬದುಕು, ಕಾಡು, ನದಿ, ಸರೋವರ ಎಲ್ಲವೂ ಮಳೆಯನ್ನೇ ಅವಲಂಬಿಸಿವೆ. ಮಳೆ ಬಾರದಿದ್ದರೆ ಅನಾವೃಷ್ಟಿ ಉಂಟಾಗುತ್ತದೆ. ಇದು ಪ್ರಕೃತಿಯ ಒಂದು ದೊಡ್ಡ ಸಮಸ್ಯೆಯಾಗಿದ್ದು ಹಲವಾರು ಪ್ರದೇಶಗಳು ಇದರಿಂದ ನಷ್ಟಕ್ಕೆ ಒಳಗಾಗುತ್ತವೆ. ಅನಾವೃಷ್ಟಿ ಪ್ರಕೃತಿಯ ಅಸಮತೋಲನದಿಂದ ಉಂಟಾಗುವ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಅನಾವೃಷ್ಟಿ ಸಂಭವಿಸಲು ಪ್ರಮುಖ ಕಾರಣ ಮಳೆಯ ಕೊರತೆ. ಮಳೆಗಾಲದಲ್ಲಿ ಸಾಕಷ್ಟು ಮಳೆ ಬಾರದಿದ್ದರೆ ಭೂಮಿ ಒಣಗುತ್ತದೆ. ಬೆಳೆಗಳು ಒಣಗಿ ರೈತರು ನಷ್ಟಕ್ಕೆ ಒಳಗಾಗುತ್ತಾರೆ. ವಿವರಣೆ. ಅನಾವೃಷ್ಟಿಯಿಂದ ನದಿ, ಕೆರೆ, ಬಾವಿ ಇವುಗಳೆಲ್ಲ ಒಣಗುತ್ತವೆ. ಕುಡಿಯುವ ನೀರಿನ ತೀವ್ರ ಕೊರತೆ ಉಂಟಾಗುತ್ತದೆ. ಪ್ರಾಣಿ ಪಕ್ಷಿಗಳಿಗೂ ಆಹಾರ, ನೀರು ಸಿಗದೆ ಅಲೆದಾಡಬೇಕಾಗುತ್ತದೆ. ಅನಾವೃಷ್ಟಿ ಉಂಟಾದರೆ ಆಹಾರದ ಬೆಲೆ ಏರಿಕೆ, ನಿರುದ್ಯೋಗ, ಆರೋಗ್ಯ ಸಮಸ್ಯೆಗಳು, ವಿದ್ಯುತ್ ಕೊರತೆ ಹೆಚ್ಚಾಗುತ್ತದೆ. ಅನಾವೃಷ್ಟಿಗೆ ಕಾರಣಗಳು: ಅರಣ್ಯನಾಶ, ಅತಿಯಾದ ನಗರೀಕರಣ, ಹವಾಮಾನ ಬದಲಾವಣೆ, ಮಾನವನ ಅಸಮರ್ಪಕ ಯೋಜನೆಗಳು, ಅತಿಯಾದ ನೀರಿನ ಬಳಕೆ. ಅನಾವೃಷ್ಟಿ ನಿರ್ವಹಣೆ ಮತ್ತು ಪರಿಹಾರ: ಮಳೆ ನೀರು ಸಂಗ್ರಹಣೆ, ಅರಣ್ಯ ಸಂರಕ್ಷಣೆ ಮತ್ತು ಹೆಚ್ಚು ಮರಗಿಡಗಳನ್ನು ಬೆಳೆಸುವುದು, ಕೆರೆ ಕೊಳ್ಳಗಳನ್ನು ಸ್ವಚ್ಛಗೊಳಿಸಿ ಸಂರಕ್ಷಿಸುವುದು, ನೀರಿನ ವ್ಯರ್ಥ ವ್ಯಯ ತಡೆಯುವುದು ಮತ್ತು ಮಿತ ಬಳಕೆ ಮಾಡುವುದು, ಕೃಷಿಯಲ್ಲಿ ನೀರು ಸಂರಕ್ಷಿತ ತಂತ್ರಗಳನ್ನು ಬಳಕೆ ಮಾಡುವುದು. ಅನಾವೃಷ್ಟಿ ಪ್ರಕೃತಿಯ ಮೇಲೆ ಮಾನವನಿಂದಾಗುತ್ತಿರುವ ಹಾನಿಯ ಫಲಿತಾಂಶವಾಗಿದೆ. ನಾವೇ ನೀರನ್ನು ಸಂರಕ್ಷಿಸದೆ ಪರಿಸರಕ್ಕೆ ಹಾನಿ ಮಾಡಿದರೆ ಅನಾವೃಷ್ಟಿ ಇನ್ನಷ್ಟು ಹೆಚ್ಚಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ನೀರನ್ನು ಜಾಣ್ಮೆಯಿಂದ ಬಳಸಿ, ಗಿಡಮರಗಳನ್ನು ಬೆಳೆಸಿ ಪರಿಸರವನ್ನು ಸಂರಕ್ಷಿಸಬೇಕು. ಪ್ರಕೃತಿಯ ಜೊತೆ ಸಮತೋಲನ ಕಾಯ್ದುಕೊಂಡರೆ ಅನಾವೃಷ್ಟಿಯ ಅಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದಾಗಿದೆ.